ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವಾಣ್ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆಯ ಭಾಷಣ 2026 ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾರೂ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಹಾಗಾದರೆ ಭಾಷಣವನ್ನು ಪ್ರಾರಂಭಿಸೋಣ ಬನ್ನಿ. ವ್ಯಾಪಾರಕ್ಕಾಗಿ ಬಂದಂತಹ ಬ್ರಿಟಿಷರು ಭಾರತವನ್ನು ಸುಮಾರು 200 ವರ್ಷಗಳ ಕಾಲ ಆಡಳಿತ ನಡೆಸಿ ತಮ್ಮದೇ ಆದಂತಹ ಸಂವಿಧಾನ ರಚನೆ ಮಾಡಿ ಭಾರತವನ್ನು ಆಳತೊಡಗಿದರು. ಭಾರತದಲ್ಲಿರುವಂತಹ ಅಪಾರವಾದ ಸಂಪತ್ತನ್ನು ದೋಚಿಕೊಂಡು ಹೋದರು. ಇಷ್ಟಾದರೂ ಸಹ ಭಾರತವು ಸಂಪದ್ಭರಿತ ರಾಷ್ಟ್ರವಾಗಿತ್ತು. ಬ್ರಿಟಿಷರ ಕುತಂತ್ರವನ್ನು ತಿಳಿದಂತಹ ಭಾರತೀಯರು ಎಲ್ಲರೂ ಒಗ್ಗೂಡಿ ಬ್ರಿಟಿಷರನ್ನು ಭಾರತದಿಂದ ಹೊರದೂಡಿದರು. ನಂತರ ಭಾರತಕ್ಕೆ ತನ್ನದೇ ಆದಂತಹ ಒಂದು ಸಂವಿಧಾನದ ಅವಶ್ಯಕತೆ ಇತ್ತು. ಅಂತಹ ಸಂದರ್ಭದಲ್ಲಿ ಸಂವಿಧಾನ ರಚನಾ ಸಭೆಯನ್ನು ಪ್ರಥಮ ಸಭೆ ಡಿಸೆಂಬರ್ 9, 1946ರಲ್ಲಿ ದೆಹಲಿಯ ಸೆಂಟ್ರಲ್ ಹಾಲ್ನಲ್ಲಿ ಸೇರಿತು. ಪ್ರಥಮ ಸಭೆಯಲ್ಲಿ ಭಾಗವಹಿಸಿದ ಸದಸ್ಯರ ಸಂಖ್ಯೆ 221 ಆಗಿತ್ತು. ಮೊದಲ ಸಭೆಯ ರಚನಾ ಸಮಿತಿಯ ತಾತ್ಕಾಲಿಕ ಅಧ್ಯಕ್ಷರನ್ನು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರನ್ನು ನೇಮಿಸಲಾಯಿತು. ನಂತರ ರಚನಾ ಸಮಿತಿಯು ತನ್ನ ಎರಡನೇ ಸಭೆಯನ್ನು ಡಿಸೆಂಬರ್ 11, 1946ರಲ್ಲಿ ಸೇರಿತು. ಈ ಸಭೆಯಲ್ಲಿ ರಚನಾ ಸಮಿತಿಗೆ ಕಾಯಂ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ರವರನ್ನು ಆಯ್ಕೆ ಮಾಡಲಾಯಿತು. ಉಪಾಧ್ಯಕ್ಷರನ್ನಾಗಿ HC ಮುಖರ್ಜಿ, TT ಕೃಷ್ಣಮಾಚಾರ್ಯರನ್ನು ಆಯ್ಕೆ ಮಾಡಲಾಯಿತು. ರಚನಾ ಸಮಿತಿಗೆ ಕಾನೂನು ಸಲಹೆಗಾರರನ್ನಾಗಿ BN ರಾವ್ರವರನ್ನು ನೇಮಕ ಮಾಡಲಾಗಿತ್ತು. ಡಿಸೆಂಬರ್ 13, 1946ರಲ್ಲಿ ಜವಾಹರ್ಲಾಲ್ ನೆಹರೂರವರು ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಘೋಷಣೆ ಮಾಡಿದರು. ರಚನಾ ಸಮಿತಿಯಲ್ಲಿ 15 ಜನ ಮಹಿಳೆಯರು ಸದಸ್ಯರಾಗಿದ್ದರು. ರಚನಾ ಸಮಿತಿಯು ಸಂವಿಧಾನವನ್ನು ಅಧ್ಯಯನ ಮಾಡಲು 22 ಮುಖ್ಯ ಸಮಿತಿಗಳನ್ನು 5 ಉಪಸಮಿತಿಗಳನ್ನು ನೇಮಕ ಮಾಡಿತು. ಇದರಲ್ಲಿ ಪ್ರಮುಖವಾದ ಸಮಿತಿ ಎಂದರೆ ಕರಡು ಸಮಿತಿ. ಈ ಸಮಿತಿ 29/8/1947ರಲ್ಲಿ ರಚನೆ ಮಾಡಲಾಯಿತು. ಈ ಸಮಿತಿಯಲ್ಲಿ ಒಟ್ಟು 7 ಜನ ಸದಸ್ಯರಿದ್ದರು. ಅವರಲ್ಲಿ ಒಬ್ಬರಾದವರು ಡಾಕ್ಟರ್ BR ಅಂಬೇಡ್ಕರ್ ರವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಕರಡು ಸಮಿತಿಯ ಕರಡು ಸಂವಿಧಾನವನ್ನು ಸಿದ್ಧಪಡಿಸಲು 11 ಬಾರಿ ಅಧಿವೇಶನ ಸೇರಿತು. 114 ದಿನಗಳನ್ನು ತೆಗೆದುಕೊಂಡಿತು. ಕರಡು ಸಂವಿಧಾನವನ್ನು ಒಟ್ಟು 3 ಬಾರಿ ಓದಲಾಯಿತು. ಭಾರತದ ಸಂಸತ್ತು ಕರಡು ಸಂವಿಧಾನವನ್ನು 26/11/1947ರಲ್ಲಿ ಅಂಗೀಕಾರವನ್ನು ನೀಡಿತು. ಕೊನೆಯ ಸಭೆಯಲ್ಲಿ ಭಾಗವಹಿಸಿದ 284 ಜನ ಸದಸ್ಯರು ಕರಡು ಸಂವಿಧಾನಕ್ಕೆ ಸಹಿ ಹಾಕಿದ ನಂತರ ಭಾರತ ಸಂವಿಧಾನವು 26/1/1950ರಂದು ಜಾರಿಗೆ ಬಂದಿತು. ಈ ದಿನ 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಸಂಪೂರ್ಣ ಸ್ವರಾಜ್ಯದ ಘೋಷಣೆಯ ಸವಿನೆನಪಿಗಾಗಿ ದೇಶದಲ್ಲಿ ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಸಂವಿಧಾನವನ್ನು ರಚನೆ ಮಾಡಲು ತೆಗೆದುಕೊಂಡಂತಹ ಒಟ್ಟು ಸಮಯ 2 ವರ್ಷ 11 ತಿಂಗಳು 18 ದಿನಗಳಾಗಿವೆ. ಇದಕ್ಕೆ ತಗಲಿರುವಂತಹ ವೆಚ್ಚ 6,40,00,000 ರೂಪಾಯಿಗಳಾಗಿದೆ. ಭಾರತ ಸಂವಿಧಾನವು ಮೂಲ ಇಂಗ್ಲಿಷ್ ಭಾಷೆಯಲ್ಲಿ ರಚನೆಯಾಗಿದೆ. ಭಾರತ ಸಂವಿಧಾನವು 280 ಪುಟಗಳನ್ನು ಒಳಗೊಂಡಿದೆ. ಸಂವಿಧಾನದಲ್ಲಿ 1,17,369 ಪದಗಳನ್ನು ಒಳಗೊಂಡಿದೆ. 395 ಕಲಮುಗಳು, 8 ಅನುಸೂಚಿಗಳು, 22 ಭಾಗಗಳಿವೆ. ಪ್ರಸ್ತುತ ಸಂವಿಧಾನದಲ್ಲಿ 450 ಕಲಮುಗಳು, 12 ಅನುಸೂಚಿಗಳು, 25 ಭಾಗಗಳಿವೆ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಂವಿಧಾನ ಭಾರತ ಸಂವಿಧಾನವಾಗಿದೆ. ಇಂತಹ ಸಂವಿಧಾನದಲ್ಲಿ ಒಳಗೊಂಡಂತಹ ವಿಷಯಗಳನ್ನು ಭಾರತೀಯರೆಲ್ಲರೂ ಪಾಲಿಸಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಸಂವಿಧಾನವನ್ನು ಪಾಲಿಸೋಣ, ನಮ್ಮ ದೇಶದ ಕೀರ್ತಿಯನ್ನು ಹೆಚ್ಚಿಸೋಣ. ನಮ್ಮ ದೇಶ ನಮ್ಮ ಹೆಮ್ಮೆ, ನಮ್ಮದು ಅತಿ ದೊಡ್ಡ ಪ್ರಜಾಪ್ರಭುತ್ವ. ನಮ್ಮ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯ ಮನೋಭಾವನೆಯನ್ನು ಎತ್ತಿ ಹಿಡಿಯೋಣ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ.